ನೋಡಿ, ಕಳೆದ 1.5 ತಿಂಗಳುಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕ್ಯಾಬಿನೆಟ್ ವಿಸ್ತರಣೆಗೆ ಕೊನೆಗೂ ಕೂಡ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಇಂದು ರಾತ್ರಿಯೇ ಸಿಎಂ ಸೇರಿದಂತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಸಾಲಾಗಿ ದೆಹಲಿಯನ್ನ ತಲುಪಿದ್ದು ನಾಳೆ ರಾಷ್ಟ್ರದ ರಾಜಧಾನಿಯಲ್ಲಿ ಸಂಪುಟ ವಿಸ್ತರಣೆಯ ಟಾಕ್ ಶುರುವಾಗುವ ಸಾಧ್ಯತೆ ಇದೆ. ಜೂನ್ 3ರಂದು 13 ಸಚಿವರ ಜೊತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟ ವಿಸ್ತರಣೆಯೇ ದೊಡ್ಡ ಸವಾಲಾಗಿದೆ. ವಿರೋಧ ಪಕ್ಷಗಳಿಗೂ ಡಿಕೆ ಕ್ಯಾಬಿನೆಟ್ನಲ್ಲಿ 20 ಖಾಲಿ ಕುರ್ಚಿ ಇರೋದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು. ಕೃಷಿ, ಸಹಕಾರ ಸೇರಿದಂತೆ ದೊಡ್ಡ ಸಚಿವ ಸ್ಥಾನಕ್ಕೂ ಮಂತ್ರಿಗಳು ಇರದೇ ಇರೋದು ಆಡಳಿತಾಂಗಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಇದೀಗ 1.5 ತಿಂಗಳ ಬಳಿಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯ ಕಾಲ ಕೂಡಿ ಬಂದಂತೆ ಕಾಣ್ತಾ ಇದೆ. ರಾಜ್ಯದ ಸಂಪುಟ ವಿಸ್ತರಣೆಗೆ ಕೂಡಿ ಬಂತ ಕಾಲ ಇಂದು ರಾತ್ರಿಯೇ ದೆಹಲಿಗೆ ಬರುವಂತೆ ಬುಲಾವ್. ಕಳೆದೊಂದು ವಾರದಿಂದ ಸಿಎಂ ಡಿಕೆ ಶಿವಕುಮಾರ್ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಅದೊಂದು ಕಾಲ್ ಕೊನೆಗೂ ಬಂದಿದೆ. ಸಂಪುಟ ವಿಸ್ತರಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರು ಕರೆದಾಗ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದ ಮುಖ್ಯಮಂತ್ರಿಗೆ ಇಂದು ರಾತ್ರಿಯೇ ದೆಹಲಿ ತಲುಪುವಂತೆ ವರಿಷ್ಠರಿಂದ ಸಂದೇಶ ತಲುಪಿದೆ. ಇದರ ಬೆನ್ನಲ್ಲೇ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ದೆಹಲಿ ಹಾದಿ ಹಿಡಿದಿದ್ದಾರೆ. ನಾಳೆ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಸಂಬಂಧ ಮಹತ್ವದ ಸಭೆ ಇರೋ ಕಾರಣ ಪ್ರತಿ ಗುರುವಾರ ನಡೀತಾ ಇದ್ದ ಕ್ಯಾಬಿನೆಟ್ ಸಭೆ ಮುಂದೂಡಿಕೆಯಾಗಿದ್ದು, ಮಾಜಿ ಸಚಿವರು, ಹಿರಿಯ ಮತ್ತು ಕಿರಿಯ ಶಾಸಕರು ಹಾಗೂ ಎಂಎಲ್ಸಿಗಳು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಲು ಶುರು ಮಾಡಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆಯ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತು ವಿಶೇಷವಾಗಿತ್ತು. ಏನಿಲ್ಲ, ಏನ್ ಸುಸ್ತಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದಂತೆ ನಮ್ ಕೆಲಸ ನಾವು ಹೊಲ ಉತ್ಕೊಂಡೋ ಫಲ ಉತ್ಕೊಂಡೋ ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದ್ ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟರ್ನ್ ನೋಡ್ಕೊಂಡು ಹೋಗ್ತೀವಿ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಹೈಕಮಾಂಡ್ ನಾಯಕರು ಸಭೆ ಮಾಡಿದ್ದಾರೆ. ಈ ಬಗ್ಗೆ ರಾಹುಲ್ ಗಾಂಧಿ ಅವರಿಂದ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಲಾಗಿದೆ. ಕ್ಯಾಬಿನೆಟ್ ವಿಸ್ತರಣೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ರಾತ್ರಿಯೇ ದೆಹಲಿಗೆ ಬರಲು ರಾಜ್ಯ ನಾಯಕರಿಗೆ ಸೂಚಿಸಲಾಗಿದೆ. ಇಂದು ರಾತ್ರಿ ಪ್ರಾಥಮಿಕ ಸಭೆ ನಡೆಯಲಿದ್ದು, ನಾಳೆ ದಿನಪೂರ್ತಿ ಸಂಪುಟ ವಿಸ್ತರಣೆ ಕಸರತ್ತು ನಡೆಯಲಿದೆ. ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು, ಯಾವ ಮಾನದಂಡದ ಅಡಿ ಕ್ಯಾಬಿನೆಟ್ ಆಯ್ಕೆ ಮಾಡಬೇಕು ಅಂತ ಗಂಭೀರ ಚರ್ಚೆ ನಡೆಯಲಿದೆ. ನಿಮಗೆ ಗೊತ್ತಿದೆ, ವಿಧಾನ ಪರಿಷತ್ ಎಲೆಕ್ಷನ್ ಅನಾವಶ್ಯಕವಾಗಿ ಸೃಷ್ಟಿಯಾಯಿತು. ಅದಾಗದೇ ಇದ್ರೆ ಬಹುಶಃ ಮುಖ್ಯಮಂತ್ರಿಯವರು 3ನೇ ತಾರೀಕು ತಗೊಂಡ್ರು, 2ನೇ ಎಕ್ಸ್ಪೆನ್ಷನ್ 10ನೇ ತಾರೀಕು ಒಳಗಡೆ ಆಗ್ತಿತ್ತು. ಕಟ್ ಟೈಮ್ 23ರಲ್ಲಿ ಆದಂಗೆ. ಆ ಎಲೆಕ್ಷನ್ನು ಯಾರು ಬೇಕು ಅಂತ ಮಾಡಿದ್ರೋ, ಯಾಕೆ ಮಾಡಿದ್ರೋ ನಿಮಗೆ ಎಲ್ಲ ಗೊತ್ತಿದೆ. ಸೊ ಎಲೆಕ್ಷನ್ ಆಯಿತು, ಹಾಗಾಗಿ ಟೈಮ್ 20ನೇ ತಾರೀಕು ದಾಟ್ತು. ಅದಾದ್ಮೇಲೆ ಬೇರೆ ಪಕ್ಷದಲ್ಲಿ ನಮ್ಮ ನಾಯಕರು ಇರಲಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಈಗ ಸದ್ಯದಲ್ಲೇ ಮೊನ್ನೆ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ, ನಿಮಗೆ ಆದಷ್ಟು ಬೇಗ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಮಾಡ್ತೀವಿ ಅಂತ. ಅದರಿಂದ ಇನ್ನೇನು ಹೆಚ್ಚು ದಿವಸ ಈಗ ಉಳಿದಿಲ್ಲ, ಬಹಳ ಬೇಗ ಆಗುತ್ತೆ. ನಾಳೆ ದಿನಪೂರ್ತಿ ಸಂಪುಟ ವಿಸ್ತರಣೆ ಕಸರತ್ತು ನಡೆಯಲಿದ್ದು, ಬಹುತೇಕ ಪಟ್ಟಿ ಅಖೈರು ಆಗಲಿದೆ. ಶುಕ್ರವಾರ ಅಥವಾ ಶನಿವಾರ ನೂತನ ಸಚಿವರ ಪದಗ್ರಹಣ ಸಮಾರಂಭ ನಡೆಯುವ ಸಾಧ್ಯತೆ ಸದ್ಯಕ್ಕೆ ಗೋಚರವಾಗ್ತಾ ಇದೆ.